ಫ್ರೆಂಡ್ಸ್, ನೇಪಿಯರ್ ಕಡ್ಡಿ ಹಾಕಿದ್ದೆ. ನಿನ್ನೆ ಗೊಬ್ಬರ ಹಾಕ್ಬಿಟ್ಟು ಹೋಗಿದ್ದೆ 20 ಇವಾಗ ನೀರು ಬಿಡೋಣ ಅಂತ ಬಂದಿದ್ದೀನಿ. ನೀರು ಬಿಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಸೆಕೆಂಡು ತೋರಿಸ್ತೀನಿ ನಾನು. ಒಂದು ಸೆಕೆಂಡ್ ತೋರಿಸ್ತೀನಿ. ಆದರೆ ತೋರಿಸೋದಕ್ಕೂ ಮುಂಚೆ ಬನ್ನಿ ಇಲ್ಲಿ ನೀರಿಂದ ಆಮೇಲೆ ತೋರಿಸೋಣ. ನೀರು ಬಿಡೋದೇನೆಲ್ಲ ಬಿಡ್ತಾರೆ. ಆದರೆ ನಾನು ಭಾರಿ ಬುದ್ಧಿವಂತ. ಎಂಥ ಕೆಲಸ ಮಾಡಿದ್ದೀನಿ ಗೊತ್ತಾಗಬೇಕಲ್ಲ ನನ್ನ ಬುದ್ಧಿವಂತಿಕೆ ಎಷ್ಟೈತಿ ಅಂತ ನಿಮಗೂ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಹಾಕಿ 15 ದಿವಸ ಆಯ್ತೆ. ಒಂದೊಂದು ಕಡ್ಡಿಗಳು ಇಷ್ಟುದ್ದಾವೆ. ಇನ್ನು ಕೆಲವೊಂದು ಕಡ್ಡಿಗಳು ಈಗ ಚಿಗುರ್ತಾವೆ. ಇದಕ್ಕೆ ಕಾರಣ ಏನು ಗೊತ್ತೇನು? ನಾನಿನ್ನು ತೋರಿಸ್ತೀನಿ ರೀ. 2 ಥರ ಅಪ್ಡೇಟ್ ಮಾಡಿದ್ದೀನಿ ಕಡ್ಡಿಗಳನ್ನ. ಬುದ್ಧಿವಂತ ಮಾನವನಾಗಿ ನಾನು. ಏನು ಅಂದರೆ 2 ಥರ ಅಪ್ಡೇಟ್ ಮಾಡಿರೋದಕ್ಕೆ ಕಾರಣ, ಇದು ಕಾಣಿಸ್ತಾ ಇದೆಯಲ್ಲ, ಇಷ್ಟು ಉದ್ದ ಇದೆ. ಇದು ನೋಡಿ ಇಲ್ಲಿ, ಎಷ್ಟು ಉದ್ದ ಐತೆ. ಏನು ಡಿಫ್ರೆನ್ಸ್ ಗೊತ್ತಾ ನಿಮಗೆ? ನೋಡಿ, ಇದು ಇಲ್ಲೇ ಹಾಕಿರುವಂಥದ್ದು ನಾನು ನೇಪಿಯರ್ ಕಡ್ಡಿನ. ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇದೆ. ನೀವು ಇದು ಹಬ್ಬ ಅಂದರೆ ಅಲ್ಲ, ಇದು ತುಂಬ ಕಡಿಮೆ, ಒಂದು ವಾರ ಆಗಿರ್ಬೋದು. ಇದನ್ನು ಹಾಕಿ ಒಂದು ವೀಕ್ ಆಗಿದೆ, ಒಂದು 6 ದಿನ ಆಗಿದೆ. ಅದನ್ನು ಹಾಕಿ ಒಂದು 15 ದಿವಸಕ್ಕೆ ಬಂದಿದೆ. ಇದನ್ನು ಹಾಕಿ ಸ್ವಲ್ಪ ಅದಕ್ಕೆ ಅದು ಉದ್ದ ಇದೆ. ಆಮೇಲೆ ಇನ್ನೊಂದು, ಇಲ್ಲಿ ಬನ್ನಿ ನೋಡಿ, ಇದು ಇಂಪಾರ್ಟೆಂಟ್ ವಿಚಾರ. ಎಷ್ಟುದ ಇದೆ ಇದು? ಒಂದು ಗೇಣಿದೆ, ಒಂದು ಗೇಣಿಗಿಂತ ಜಾಸ್ತಿ ಇದೆ. ಇದಕ್ಕೂ ಇದ್ರ ಪಕ್ಕದಲ್ಲಿ ಚಿಗುರಿದೆಯಲ್ಲ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್? ಈ ಕಡೆ ಇದೆ. ಓಕೆನಾ? ಇದಕ್ಕೂ ಡಿಫ್ರೆನ್ಸ್ ಇಷ್ಟೇ. ನಾನು 3-4 ಥರ ಹಾಕಿದ್ದೀನಿ. ತುಂಬ ಬುದ್ಧಿವಂತ ನಾನು. ನನ್ನಂಥ ಬುದ್ಧಿವಂತರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಲ್ಲ. ಮೈಸೂರಲ್ಲಿ ಹಸು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನಾನು ಹಸು ಕಟ್ಕೊಂಡು ಜೀವನ ಹೆಂಗೋ ಮಾಡ್ತಾಯಿದ್ದೀನಿ. ಇರಲಿ. ಆದರೆ ನನ್ನಂಥ ಬುದ್ಧಿವಂತರು ಕೆಲವರು ಇರ್ತಾರಲ್ಲ, ಫಸ್ಟ್ ಟೈಮ್ ಏನೇನೋ ಪ್ರಯೋಗ ಮಾಡೋವಂಥವ್ರು, ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದರೆ, ನಾನು 3 ಥರ ಕಡ್ಡಿ ಹಾಕಿದ್ದೀನಿ. ಒಂದು ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಪೂರ್ತಿ ಕಡ್ಡಿನೇ ಉದ್ದುದ್ದ ಮಲಗಿಸ್ಬಿಟ್ಟಿದ್ದೀನಿ ನಾನು. ಬುಡ ಮಾತ್ರ ಒಳಗಡೆ ಹಾಕಿ ಪೂರ್ತಿ ಕಡ್ಡಿ ಮಲಗಿಸ್ಬಿಟ್ಟಿದ್ದೀನಿ. ಇನ್ನು ಕೆಲವು ಕಡ್ಡಿಗಳನ್ನ ನೆಟ್ಟಿದ್ದೀನಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಕಾಣಿಸ್ತಾ ಇದೆಯಾ ಇದು? ಎಷ್ಟುದ ಇದೆ ಇದು? 10 ದಿವಸ ಆಗಿದೆ ಹಾಕಿ. ಒಂದೊಂದು ತುಂಬ ಉದ್ದ ಚಿಗುರಿದಾವಲ್ಲಿ. ಇದಕ್ಕೂ ಡಿಫ್ರೆನ್ಸ್ ಇದೆ. ಏನು ಡಿಫ್ರೆನ್ಸು ಅಂದರೆ, ಒಂದು ಕಡ್ಡಿ ಕೇಳ್ತೀನಿ ಬನ್ನಿ. ಇಲ್ಲೇ ಮುಂದೆ ಇದೆ ನೋಡಿ. ಇದು ನೀಟಾಗಿ ಕಾಣಿಸ್ತಿದೆ, ಅಲ್ಲಿ ಕಾಣ್ತಾ ಇದೆಯಾ? ಇದು ಇದ್ರ ಮುಂದೆ ಇರುವಂತಹ ಕಡ್ಡಿ. ಈ 2 ಒಂದೇ ಟೈಮಲ್ಲಿ ಹಾಕಿರುವಂಥದ್ದು. ಇದನ್ನು ಮತ್ತು ಇದನ್ನು. ಇದಕ್ಕೂ ಏನು ಡಿಫ್ರೆನ್ಸು ಅಂದರೆ, ಓಕೆ, ಈ ಕಡ್ಡಿನ ಕೀಳ್ತೀನಿ ನೋಡಿ. ಈಗ ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತಾ ಇದೆ ನಿಮಗೆ? ಬೇಡ, ಇನ್ನೊಂದು ಕಡ್ಡಿ ಕೀಳ್ತೀನಿ ನೋಡಿ. ಇಲ್ಲಿ ಇಲ್ಲೊಂದಿದೆ, ಕಾಣಿಸ್ತಾ ಇದೆಯಾ ಕಡ್ಡಿದು? ಈ ಕಡ್ಡಿಗೂ ಮುಂದೆ ಇರೋ ಕಡ್ಡಿಗೂ ಡಿಫ್ರೆನ್ಸ್ ನೋಡಿ. ಓಕೆನಾ? ಇದು ಕೀಳ್ತೀನಿ ನೋಡಿ. ಏನಾಗಿದೆ ನೋಡಿ ನನ್ನ ಬುದ್ಧಿವಂತಿಕೆನ. ಇಲ್ಲಿ ಒಂದೇ ಒಂದು ಕಣ್ಣಿದೆ, ಹಿಂದೆ ಕಣ್ಣಿಲ್ಲ. ಇದೇ ಸಮಸ್ಯೆ. ನಾವು ಯಾವಾಗಲೂ ಕಡ್ಡಿ ನೆಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಈ ಥರ 2 ಗಿಣ್ಣುಗಳನ್ನ ಬಿಟ್ಟು ಕಡ್ಡಿ ನೆಡಬೇಕಿತ್ತು. ನಾನೇನು ಮಾಡಿದ್ದೀನಿ, ಇಲ್ಲಿ ತಾನೇ ಕಣ್ಣು ಚಿಗುರೋದು.
ಹಿಂದ್ಗಡೆ ಏನು ಮಾಡೋಕ್ಕೆ ಬೇಕು ಅಂದ್ಕೊಂಡು ಏನು ಮಾಡಿದ್ದೀನಿ, ಇದೊಂದು ಕಣ್ಣು ಬಿಟ್ಬಿಟ್ಟು ಎಲ್ಲನೂ ಹಾಕೊಂಬಂದ್ಬಿಟ್ಟೆ ಹಿಂಗೆ. ಅದೇನಾಯಿತು, ಈ ನೀರಿನ ಅಂಶದಿಂದ ಮಾತ್ರನೇ ಕಡ್ಡಿ ಇಷ್ಟು ಚಿಗುರುತ್ತೆ, ಇಲ್ಲ ಅಂತಲ್ಲ, ತುಂಬ ಟೈಮ್ ತಗೊಳುತ್ತೆ. ಆದರೆ ಈ ಕಡ್ಡಿ ಇದೆಯಲ್ಲ, ಇದನ್ನು ನೋಡಿ, ಇಲ್ಲೊಂದು ಸುಳಿ ಇದೆ, ಇಲ್ಲೊಂದು ಗಿಣ್ಣಿದೆ, ಇದನ್ನು ಆ ಥರ ಕಡ್ಡಿ ನೆಟ್ಟಿದ್ದೀನಿ. ಆದರೆ ಗೊತ್ತಿಲ್ಲ ನನಗೆ, ಕಟ್ ಮಾಡಬೇಕಾದ್ರೆ ಹಂಗೆ ಕಟ್ ಮಾಡಿದ್ದೀನಿ. ಒಂದೊಂದು ಕಡ್ಡಿ 2 ಗಿಣ್ಣಿರೋದನ್ನು ನೆಟ್ಟಿದ್ದೀನಿ. ಇದು ಕೆಳಗಡೆ ಇರೋದು ಹೆಂಗಾರ ಇರಲಿ, ಮೇಲ್ಗಡೆ ಬರುವಂಥದ್ದು ಇಲ್ಲಿದೆಯಲ್ಲ ಕಣ್ಣು, ಈ ಕಣ್ಣು ಮೇಕ್ಕೆ ಬರೋ ಥರ ನೆಟ್ಟರೆ ಈ ಥರ ಫುಲ್ ಒಳಗಡೆ ಹೋಗ್ಬೇಕಿದು, ಹಿಂದ್ಗಡೆ ಇರೋ ಬುಡ ಓಕೆನಾ. ಈ ಗಿಣ್ಣು ಒಳಗಡೆ ಹೋಗೋ ಥರ ನೆಟ್ಟರೆ ಹೀಗೆ ಏನಾಗುತ್ತೆ, ಇಷ್ಟುದ ಚಿಗುರುತ್ತೆ. ನನಗೆ ಗೊತ್ತಿಲ್ಲದೆ ಮಾಡಿದ ಕೆಲಸ ಇದು. ಈಗ 3 ದಿನದಿಂದ ಬಂದು ಏನು ಮಾಡಿದ್ದೀನಿ ಅಂದರೆ, ಈ ಲೈನ್ ಕಡ್ಡಿಗಳನ್ನ ನೆಟ್ಟಿದ್ದೀನಿ. ಎಲ್ಲ ಕಿತ್ತು ಫುಲ್ಲು ರಿಪೀಟ್ ಎಲ್ಲನೂ ಕಿತ್ತು ಎಲ್ಲ ನೆಟ್ಟಿದ್ದೀನಿ. ನೆನ್ನೆನೇ ಗೊಬ್ಬರ ಹಾಕಿದ್ದೀನಿ. ಹಾಗಾಗಿ ಶೀತ ಇದೆ, ಇವತ್ತು ನೀರು ಬಿಡಲ್ಲ ಇದಕ್ಕೆ, ಅದಕ್ಕೆ ನೀರು ಬಿಟ್ಟಿದ್ದೀನಿ. ಅದು ಫುಲ್ ಡ್ರೈ ಆಗಿತ್ತು ಅಂತ. ಇದಕ್ಕೆ ನಾಳೆ ಬಿಡ್ತೀನಿ. ಇದು 1 ವಾರಕ್ಕೆ ಇಷ್ಟು ಚಿಗುರಿದೆ. ಆಮೇಲೆ ಗೊತ್ತಾಯಿತು ನನಗೆ ನಾನು ಬುದ್ಧಿವಂತ ಅಂತ. ಆಮೇಲೆ ಬಂದು ಏನು ಮಾಡಿದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಷ್ಟು ಕಡ್ಡಿಗಳನ್ನ ಕಿತ್ತು ಮತ್ತೆ ಕಡ್ಡಿಗಳು ನೆಡ್ದೆ. ನೋಡ್ರಿ ನನ್ನ ಕತೆ. ಒಂದೊಂದೇ ಗಿಣ್ಣು, ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಗಿಣ್ಣು, ಇಲ್ಲಿ ಇದು ನಾನು ಮಾಡಿರುವಂಥ ಬುದ್ಧಿವಂತಿಕೆ ಕೆಲಸ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನನ್ನಂಥ ಕೆಲವು ಬುದ್ಧಿವಂತರಿಗಾರೋ ಸ್ವಲ್ಪ ಅರಿವಾಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಇಲ್ಲಿ ಯಾರೂ ದಡ್ರಿಲ್ಲ, ಎಲ್ಲ ರೈತರಿಗೂ ಗೊತ್ತಿದ್ದು ಯಾವ ಥರ ಕಡ್ಡಿ ನೆಡಬೇಕು ಅಂತ. ಆದರೆ ನಾನು ಯಾವತ್ತೂ ನೆಟ್ಟಿಲ್ಲ. ನಮ್ಮಪ್ಪ ನನಗೆ ಕೆಲಸನೇ ಮಾಡಿಸ್ತಾರಲ್ಲ, ಹಂಗೆ ಸಾಕಿದವರು. ಹಣೆ ಬರ ಏನು ಮಾಡೋಕ್ಕಾಗತ್ತೆ ಹೇಳಿ, ಬದುಕು ಏನೇನೋ ಕಲಿಸುತ್ತೆ. ಮೊದಲನೇ ಬಾರಿ ಕಲಿತಾ ಇದ್ದೀವಿ ಎಲ್ಲನೂ. ಯಾರಿಗಾರು ಉಪಯೋಗ ಆಗಲಿ ಅಂತ ಮಾಡಿದ್ದೀನಿ ಅಷ್ಟೇ. ನನ್ನಂಥ ಬುದ್ಧಿವಂತರು ಇನ್ನೂ ಕೆಲವರು ಇರ್ತಾರಲ್ಲ, ಅವ್ರಿಗಾರು ಉಪಯೋಗ ಬರಲಿ, ನನ್ನಂಗೆ 2 ಸತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬಾಯ್.